ನರಸಿಂಹದೇವರು ಅಂದರೆ ಕೆಲವರಿಗೆ ಭಯ. ಯಾರಿಗೆ ಭಯ? ಹಿರಣ್ಯಕಶಿಪುವಿಗೆ ಮಾತ್ರ ಭಯ. ಪ್ರಹ್ಲಾದನಿಗೆ ಭಯ ಇಲ್ಲ. ಪ್ರಹ್ಲಾದ ಕಾಲು ಹಿಡಿದು ನರಸಿಂಹದೇವರ ಉಪಸತ್ತಿಯನ್ನು ಮಾಡ್ತಾನೆ, ದೇವರನ್ನು ಮಾತಾಡಿಸ್ತಾನೆ. ನಾವು ಭಕ್ತಿ ಇದ್ದರೆ ದೇವರನ್ನು ಮಾತಾಡಿಸ್ಬೋದು. ನಮಗೆ ವಿರೋಧ ಇದ್ದರೆ, ದ್ವೇಷ ಇದ್ದರೆ ನರಸಿಂಹದೇವರಿಂದ ಸಾಯಬೇಕು. ಹಾಗಾಗಿ ನರಸಿಂಹನ ದೇವರನ್ನು ನಾವು ಉಪಾಸನೆ ಮಾಡಿದರೆ ನಮಗೆ ವಿರೋಧಿಗಳು ಯಾರಿದ್ದಾರೆ ಅವರೆಲ್ಲರನ್ನೂ ಸಂಹಾರ ಮಾಡುವ ಶಕ್ತಿ ಅನ್ನೋದನ್ನು ಈ ಕತೆ ನಮಗೆ ತೋರಿಸಿಕೊಡುತ್ತದೆ. ಪ್ರಹ್ಲಾದನ ಅಪ್ಪ ಇರಬಹುದು ಹಿರಣ್ಯಕಶಿಪು, ಆದರೆ ಅಪಾಯಕಾರಿ ಅವನು. ಹಾಗಾಗಿ ಅವನನ್ನು ಭಗವಂತ ಸಂಹಾರ ಮಾಡಿದ. ತನ್ನ ಭಕ್ತರಿಗೆ ಆಗುವ ಅನ್ಯಾಯವನ್ನು ಭಗವಂತ ತಡೀಲಿಕ್ಕೆ ಎಂಥವರನ್ನೂ ಸಂಹಾರ ಮಾಡ್ತಾನೆ ಅನ್ನೋದಕ್ಕೆ ಹಿರಣ್ಯಕಶಿಪುವಿನ ಸಂಹಾರ ಅದೊಂದು ಉದಾಹರಣೆ ಆಯಿತು. ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿ ಪ್ರಹ್ಲಾದನ ಸ್ತೋತ್ರವನ್ನು ಕೇಳಿ ಪ್ರಹ್ಲಾದನಿಗೆ ಕೇಳ್ತಾರೆ ನರಸಿಂಹದೇವರು, ನಿನಗೇನು ಬೇಕು ಕೇಳು, ಕೊಡ್ತೇನೆ ಅಂತ. ಪ್ರಹ್ಲಾದ ಹೇಳ್ತಾನೆ, ಯದಿ ರಾಶೀಶ ಸ್ವಾಮಿ, ಒಂದು ವೇಳೆ ನೀನು ವರವನ್ನು ಕೊಡಬೇಕು ಅಂತ ನಿನಗೆ ಇದ್ದರೆ ನೀನೊಂದು ವರ ನಿನ್ನ ಹತ್ರ ಕೇಳ್ತೇನೆ. ಎಂಥ ವರ ಕೇಳ್ತೇನೆ ಅಂತಂದರೆ, ನಿನ್ನಂತಹ ಕೊಡುಗೈದಾನಿಗಳು ಬಂದು ಎದುರು ನಿಂತಿರ್ತಾರೆ. ನನ್ನ ಎದುರಿಗೆ ಬಂದು ಕಲ್ಪವೃಕ್ಷ ಬಂದು ನಿಂತಿರ್ತದೆ. ಬಂದಾಗಲೂ ಕೂಡ ಕಾಮಾನಾಂ ಹೃದಯ ಅಸಂರೋಹಂ, ನಾನು ಇವನಿಂದ ಏನಾದರೂ ಒಂದು ಬೇಡಬೇಕು ಅನ್ನುವ ಕಾಮನೆ ಕೊಡದಿರು ಅಂತ ನರಸಿಂಹದೇವರ ಹತ್ರ ಕೇಳ್ತಾನೆ. ಎಂಥ ವರ ನೋಡಿ, ಕಾಮಧೇನು ಎದುರು ಬಂದು ನಿಂತರೂ ಕಾಮಂ ದೋಗ್ದಿ, ನಾವು ಏನು ಬೇಡ್ತೇವೆ ಅದೆಲ್ಲ ಕೊಡುವಂಥದ್ದು. ಅದು ಬಂದಾಗಲೂ ಕೂಡ ಬೇಡಬೇಕು ಅಂತ ಕಾಣಬಾರ್ದಂತೆ, ಅದು ಬೇಕು ಇದು ಬೇಕು ಅಂತ ಆಸೆ ಮೂಡಬಾರ್ದಂತೆ. ಅಂತಹ ವರವನ್ನು ಕೊಡು. ನಾವು ನೋಡಿ ಎಲ್ಲಿ ಹೋಗ್ತೇವೆ ಅದನ್ನು ನೋಡ್ತೇವೆ, ನಮಗೆ ಅದು ಬೇಕು ಅಂತ ಕಾಣಿಸ್ತದೆ. ಕಂಡದ್ದೆಲ್ಲ ನಮಗೆ ಬೇಕು ಅಂತ ನಾವು ಬಯಸ್ತೇವೆ. ಪ್ರಹ್ಲಾದ ಹೇಳೋದು ಕಾಮಾನಾಂ ಹೃದಯ ಅಸಂರೋಹಂ, ಆ ಕಾಮ ಆಸೆ ಕಾಮನೆಗಳು ನನಗೆ ಬಾರದೇ ಇರಲಿ. ಹೃದಯ ಅಸಂರೋಹಂ, ಅದು ಮೊಳಕೆ ಒಡೆಯಲೇಬಾರದು ಕಾಮದ ಬೀಜ, ಅಂತಹ ಅನುಗ್ರಹ ಮಾಡು ಅಂತ ನರಸಿಂಹದೇವರ ಹತ್ರ ಕೇಳ್ತಾನಂತೆ. ನರಸಿಂಹದೇವರಿಗೆ ಎಷ್ಟು ಇಷ್ಟ ಆಗಿದೆ ನೋಡಿ. ಪ್ರಹ್ಲಾದ ಹೇಳಿದ, ನನಗೇನು ಬೇಡ, ನನ್ನ ಅಪ್ಪ ತಪ್ಪು ಮಾಡಿದ್ದಾನೆ, ಅವನನ್ನು ಕ್ಷಮಿಸು, ನನ್ನ ಹಿರಿಯರಿದ್ದಾರೆ ಅವರೆಲ್ಲರನ್ನೂ ಅನುಗ್ರಹ ಮಾಡು ಅಂತ ತನ್ನ ತಲೆ 21 ತಲೆ ಅದನ್ನು ನೀನು ಉದ್ಧಾರ ಮಾಡು ಅಂತ ಪ್ರಾರ್ಥನೆ ಮಾಡ್ತಾನೆ. ನೋಡಿ ಹಿರಿಯರ ಮೇಲೆ ಎಷ್ಟೊಂದು ಪ್ರೀತಿ, ಎಂತಹ ಭಕ್ತಿ. ಹಿರಣ್ಯಕಶಿಪು ಅಷ್ಟು ದ್ವೇಷ ಮಾಡಿದರೂ ಪ್ರಹ್ಲಾದನಿಗೆ ದ್ವೇಷ ಇಲ್ಲ. ಇದು ದೇವತೆಗಳು ಅನ್ನೋದಕ್ಕೆ ಇದು ನಿದರ್ಶನ. ನರಸಿಂಹದೇವರು ವರವನ್ನು ಕರುಣಿಸಿ ಹಿರಣ್ಯಕಶಿಪುವಿಗೆ ಸಂಸ್ಕಾರ ಮಾಡಿಸಿ ಪ್ರಹ್ಲಾದನನ್ನು ಸಿಂಹಾಸನದಲ್ಲಿ ಕೂಡಿಸಿ ಅನುಗ್ರಹ ಮಾಡಿದ ದೊಡ್ಡ ದೇವರು ನರಸಿಂಹದೇವರು. ಹಾಗಾಗಿ ನರಸಿಂಹದೇವರಲ್ಲಿ ನಾವು ಕೇಳಬೇಕಾದ ವರ ಇಷ್ಟು. ಯಾವುದು ಅಂತಂದರೆ, ದುರಿತಾದಿ ನಿವೃತ್ತಯೇ, ನಾವು ಮಾಡಿದ ಪಾಪ ಅದನ್ನೆಲ್ಲ ಪರಿಹಾರ ಮಾಡುವ ಶಕ್ತಿ ನರಸಿಂಹದೇವರಿಗಿದೆ. ನಮ್ಮ ಕಷ್ಟ ಸುಖ ದುಃಖ ಇದಕ್ಕೆಲ್ಲ ಕಾರಣ ನಾವು ಮಾಡಿದ ಪಾಪ. ಆ ಪಾಪ ಹೋಯಿತು ಅಂದರೆ ದುಃಖಗಳೆಲ್ಲ ಹೋಗ್ತವೆ. ತಿಳಿದು ತಿಳಿಯದೆ ಮಾಡತಕ್ಕಂತಹ ಅನರ್ಥಗಳು, ಅದರಿಂದ ಬಂದಿರತಕ್ಕಂತಹ ಪಾಪ ಅದು ಹೋಗಬೇಕು ಅಂತಾದರೆ ನೃಸಿಂಹಾಧಿಕ ಮನ್ಯತ್ತು ದುರಿತಾದಿ ನಿವೃತ್ತಯೇ, ನಮ್ಮ ದುರಿತ ಅದರ ಫಲವಾದಂತಹ ದುಃಖ ದುಮ್ಮಾನಗಳು ಅದು ದೂರ ಆಗಬೇಕಾದರೆ ನರಸಿಂಹದೇವರ ಅನುಗ್ರಹ ಬೇಕು. ನರಸಿಂಹದೇವರ ಹತ್ರ ನಾವು ಬೇಡಬೇಕಾದ್ದು ಇಷ್ಟೇ, ನನ್ನಿಂದ ಕೆಟ್ಟ ಕೆಲಸ ಆಗದೇ ಇರಲಿ, ಪಾಪ ಕೆಲಸ ಆಗದೇ ಇರಲಿ, ಮಾಡಿದ ಗೊತ್ತಿಲ್ಲದೆ ಅಜ್ಞಾತವಾದ ಪಾಪ ಅದನ್ನು ಪರಿಹರಿಸುವಂಥ ಪ್ರಾರ್ಥನೆ ಮಾಡಿದರೆ ನಮ್ಮ ಸಂಸಾರ ಅದು ಒಳ್ಳೆಯ ಸಾರವತ್ತವಾಗಿ ನಡೀಲಿಕ್ಕೆ ಸಾಧ್ಯ, ಸಾಧನೆ ನಡೀಲಿಕ್ಕೆ ಸಾಧ್ಯ ಅನ್ನುವ ಕಥೆಯನ್ನು ಶ್ರೀಮದ್ ಭಾಗವತ ಅಪ್ಪ ಮಗನ ಕಥೆಯ ಮೂಲಕ ನಮಗೆ ವಿವರಿಸಿದೆ. ಅಷ್ಟಮ ಸ್ಕಂದದಲ್ಲಿ ಎಲ್ಲ ಜಲಮಯವಾದ ಕಥೆ, ನಮ್ಮ ದೇವರು ಜಲದಲ್ಲಿ ಅವತರಿಸಿ ಅನುಗ್ರಹ ಮಾಡಿದ ಕಥೆಯನ್ನು ಹೇಳ್ತಾರೆ. ಶಂಕರನಾರಾಯಣನ ಕ್ಷೇತ್ರ ಇದು. ಒಂದು ಆನೆ ಒಂದು ಮೊಸಳೆ ಅದರ ಜಗಳದ ಕಥೆಯನ್ನು ಹೇಳುತ್ತೆ. ಎರಡು ಪ್ರಾಣಿಗಳಲ್ಲಿ ಆದ ಜಗಳ. ಆನೆ ನೀರಿಗೆ ಕುಡಿಲಿಕ್ಕೆ ಅಂತ ಇಳಿಯಿತು. ಸಹಜ ಆನೆಗೆ ನೀರು ಅಂದರೆ ಇಷ್ಟ, ಅದಕ್ಕೆ ಅದು ತನ್ನ ಪರಿವಾರದ ಜೊತೆಗೆ ಬಂತು ಆನೆ. ಮನುಷ್ಯನಿಗೆ ಹೇಗೆ ವ್ಯಾಮೋಹ ಇದೆ ಸಂಸಾರದಲ್ಲಿ, ಪ್ರಾಣಿಗಳಿಗೂ ಇದು ಸಹಜ. ಅದೇನು ಹೇಳಿಕೊಟ್ಟು ಬಂದದ್ದಲ್ಲ, ಅದು ಹುಟ್ಟುಗುಣ. ತನ್ನ ಪರಿವಾರದಲ್ಲಿ ಪ್ರೀತಿ ಮಾಡಬೇಕು ಅಂತ ಅದು ಪ್ರಾಣಿಗಳಿರ್ಬೋದು, ಮನುಷ್ಯ ಇರ್ಬೋದು. ಒಂದು ಆನೆ ತನ್ನ ಪರಿವಾರದ ಜೊತೆಗೆ ನೀರಿಗೆ ಇಳೀತದೆ. ದೊಡ್ಡ ಸರೋವರ, ನೀರಲ್ಲಿಗೆ ಇಳೀತದೆ. ನೀರು ಕುಡಿಯಿತು, ಸ್ವಚ್ಛಂದವಾಗಿ ವಿಹಾರ ಮಾಡಿತು, ಆರಾಮವಾಗಿತ್ತು.
ಸುಖದ ಪರಾಕಾಷ್ಠೆಯಲ್ಲಿ ಮೆರೆಯುತ್ತಿತ್ತು. ಅದು ಗಜೇಂದ್ರ, ಆ ಕಾಡಿನ ಅಧಿಪತಿ ಆ ಆನೆ. ಅದು ನೀರು ಕುಡಿತಾ ಇದೆ, ಎಲ್ಲ ಸುಖ ಸಮೃದ್ಧಿಗಳಿವೆ. ತನ್ನ ಪರಿವಾರ, ಒಂದು ಮೊಸಳೆ ಬಂದು ಅದರ ಕಾಲನ್ನು ಎಳ್ಕೊಂಡು ಹೋಯಿತು, ನೀರಿನ ಮಧ್ಯಕ್ಕೆ ಎಳೆಯಿತು. ಕಾಡಿನಲ್ಲಿ ಆನೆನೇ ಪ್ರಬಲ, ನೀರಿಗಿಳಿದರೆ ಮೊಸಳೆಗೆ ಪ್ರಾಧಾನ್ಯ, ಮೊಸಳೆಗೆ ಪ್ರಾಬಲ್ಯ. ಮೊಸಳೆ ಆನೆಯ ಕಾಲೆಳೆಯಿತು. ಆನೆಯ ಪರಿವಾರದವರೆಲ್ಲ ಆನೆಯನ್ನು ಮೇಲಕ್ಕೆ ಎಳೆಯಿತು. ಮೊಸಳೆ ಒಂದೇ ಇಡೀ ಈ ಪರಿವಾರ ಸಹಿತವಾಗಿ ಆನೆಯನ್ನು ಮಧ್ಯಕ್ಕೆ ಎಳೆಯಿತು. ಒಂದು ರೀತಿ ಸಂಗ್ರಾಮ ಆಯಿತು. ನಮ್ಮ ಜೀವನದಲ್ಲಿ ನೋಡ್ತೇವೆ, ನಮ್ಮ ಮನೆಯಲ್ಲಿ ಇಂತಹ ಮೊಸಳೆ ಕಾಲೆಳೆಯುವ ಜೀವನ ದಿನಾ ನೋಡ್ತೇವೆ. ಯಾರಾದರೂ ಒಬ್ಬರು ಕಾಲೆಳೆಯುವರು ಬಂದೇ ಗಂಟು ಬೀಳ್ತಾರೆ ನಮಗೆ. ನಾವು ನೋಡ್ತೇವೆ, ನಾವು ದಿನ ಬೆಳಗಾದರೆ ಯಾರೋ ಒಬ್ಬರು ಫ್ರೆಶ್ ಆಗಿ ನಮಗೆ ಮೊಸಳೆ ಗಂಟು ಬಿದ್ದಿರ್ತದೆ, ಕಾಲು ಎಳೆಯುವ ಬರ್ತದೆ. ಏನೋ ಕಾಲು ಎಳೀತಾ ನಮ್ಗೆ ಗೊತ್ತಾಯಿತು, ಅವನು ಪಕ್ಕದ ಮನೆಯವ, ಆಚೆ ಮನೆಯವ, ಎದುರಂಗಡಿಯವ ಅಂತ ಕಾಲು ಎಳೆಯುವರು ಸಿಗ್ತಾರೆ. ಭಾಗವತಿ ಈ ಕಥೆಯನ್ನು ಉಲ್ಲೇಖ ಮಾಡಿದೆ. ಮೊಸಳೆ ಕಾಲು ಎಳೆಯಿತು, ಆನೆ ಅದನ್ನು ವಾಪಸ್ ಹೇಳ್ಕೊಂಡು ಬಂದಿತ್ತು. ಹೀಗೇ ನಡೆಯಿತು. ಪರಿವಾರ ಎಲ್ಲ ದೂರ ಆಯಿತು. ಒಂಟಿಯಾದಂತಹ ಆನೆ ಉಳಿಯಿತು. ನಮ್ಮ ತಲೆಗೆ ನಾವೇ ಕೈ ಅನ್ನೋದನ್ನು ಭಾಗವತ ಹೇಳಿತು. ಎಲ್ರಿಗೂ ನಾವು ಹಂಚಿದ್ದೇವೆ, ಆದರೆ ವಿಪತ್ತು ಬಂದರೆ ಯಾರು ಶೇರ್ ಹೋಲ್ಡರ್ ಇಲ್ಲ. ನಾವು ಒಳ್ಳೆದಿದ್ದರೆ ಎಲ್ಲರೂ ಪಾಲುದಾರರು ಇರ್ತಾರೆ. ಆನೆ ಒಂಟಿ ಆಯಿತು, ಒಂಟಿ ಸಲಗಾಯ್ತದು. ಮೊಸಳೆ ಕಾಲು ಎಳೆಯುತ್ತಲೇ ಇರ್ತದೆ. ನಮ್ಮ ಜೀವನವೂ ಹಾಗೆಯೇ. ಸಾಲ ಮಾಡಿದ್ದೇವೆ ನಾವು, ಎಲ್ಲ ತೆಗೋ ನಾನಿದ್ದೇನೆ ಅಂತ ಹೇಳ್ತಾರೆ. ಆಮೇಲೆ ಸಾಲ ತೀರಿಸಲಿಕ್ಕಾಗುವಾಗ ನಾವು ಒಬ್ಬರೇ ತಲೆ ಕೊಡಬೇಕಾಗ್ತದೆ. ಮೊಸಳೆ ಕಾಲು ಎಳೆಯುತ್ತದೆ, ಆನೆ ಒದ್ದಾಡ್ತಾ ಇದೆ, ಯಾರೂ ರಕ್ಷಕರಿಲ್ಲ. ನೋಡಿ, ಸುಖಮಯವಾದ ಪ್ರಾಣಿ ಆನೆ ಅಂತಂದರೆ ತಿಂತಲೇ ಇರ್ತದೆ. ಅದು ಸೊಪ್ಪಾಗ್ತದೆ, ಮರ ಆಗ್ತದೆ, ಏನು ಬೇಕಾದರೂ ಆಗ್ತದೆ, ಎಲ್ಲವನ್ನೂ ತಿಂತದೆ. ತಿನ್ನುವ ಪ್ರಾಣಿಗೆ ಏನಿಲ್ಲ, ಆಹಾರನೇ ಇಲ್ಲ. ಎಷ್ಟು ದಿನ, ಎಷ್ಟು ವರ್ಷ ಬರೀ ಏನಿಲ್ಲ. ಅದು ಮಲಗ್ತದೆ, ಅದಕ್ಕೂ ನಿದ್ರೆ ಇರ್ತದೆ. ನಿದ್ದೆ ಇಲ್ಲ, ಆಹಾರ ಇಲ್ಲ. ಆದರೆ ಅದರ ಜೊತೆಗೆ ಮೊಸಳೆ ಕಾಲೆಳೆಯುತ್ತದೆ, ರಕ್ತ ಮಾಂಸ ಖಾಲಿಯಾಗ್ತಾ ಇದೆ, ಒದ್ದಾಡ್ತಾ ಇದೆ, ನೀರಿನ ಮಧ್ಯದಲ್ಲಿ ಒಂಟಿ ಸಲಗ. ಭಾಗವತ ಈ ಕಥೆಯನ್ನು ಚಿತ್ರಿಸಿದೆ. ಇದು ಯಾರೋ ಅಲ್ಲ ಆನೆ ಅಂದರೆ, ನಮ್ಮದೇ ಒಂದು ಜೀವನ. ನಮ್ಮ ಜೀವನದಲ್ಲಿ ಬಂಧು ಬಳಗವೇ ನಮ್ಮ ಕಾಲು ಎಳೆಯುವ ಕೆಲಸವನ್ನು ಮಾಡ್ತಾ ಇರುವಾಗ ಈ ಸಂಸಾರದ ನೀರಿನಲ್ಲಿ ರಕ್ಷಣೆ ಕೊಡುವವ ಒಬ್ಬನೇ ಅಂತ ಆನೆ ತೀರ್ಮಾನ ಮಾಡಿದ ಹಾಗೆ ನಮ್ಮ ತೀರ್ಮಾನ ಆಗಬೇಕು. ಆನೆ ತೀರ್ಮಾನ ಮಾಡಿತು, ನಾನು ಒಬ್ಬನನ್ನು ಮಾತ್ರ ನಂಬಬೇಕು ಅಂತ. ನಂಬ್ತದೆ ಅದು. ಭಗವಂತನ ಪೂಜೆ ಮಾಡ್ತದೆ. ಅಲ್ಲಿ ಪೂಜೆಗೆ ಬೇಕಾದ ವಸ್ತುಗಳನ್ನು ಏನು ಇಟ್ಕೊಂಡು ಹೋಗಲಿಲ್ಲ. ಅಲ್ಲಿಯೇ ನೀರಿತ್ತು. ಆ ನೀರನ್ನು ತೆಗೆದು ಸೊಂಡಿಲಲ್ಲಿ ಮೇಲಕ್ಕೆ ಬಿಸಾಡಿತು. ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಅಂತ ಭಗವಂತನನ್ನು ಗುರು ಅಂತ ಹೇಳಿತು, ದೇವರು ಅಂತ ಹೇಳಿತು, ನೀನು ಎಲ್ರಿಗೂ ಆಶ್ರಯ ಅಂತ ಹೇಳಿತು. ನೀರನ್ನು ಚೆಲ್ಲಿತು, ಅಭಿಷೇಕ ಮಾಡಿತು. ಮತ್ತೆ ಪುನಃ ಅಲ್ಲಿ ಪುಷ್ಪ ಇತ್ತು. ಅಲ್ಲಿದ್ದನ್ನೇ ಪುಷ್ಪವನ್ನು ಸೊಂಡಿಲಲ್ಲಿ ತೆಗೆಯಿತು. ದೇವರಿಗೆ ನಾರಾಯಣ ಅಖಿಲ ಗುರು ಅಂತ ದೇವರಿಗೆ ಅರ್ಪಣೆ ಮಾಡಿತು. ಅಲ್ಲಿದ್ದ ನೀರನ್ನು ಮತ್ತೆ ಸಮರ್ಪಣೆ ಮಾಡಿತು. ಮಹಾ ನೈವೇದ್ಯ ಇದು ನಿನಗೆ ಅಂತ ಸಮರ್ಪಣೆ ಮಾಡಿತು. ಕಣ್ಣಿನ ನೀರು ಭಕ್ತಿಯ ಜಲ, ಅದನ್ನು ದೇವರಿಗೆ ಅಭಿಷೇಕ ಮಾಡಿತು. ದೇವರು ವೈಕುಂಠದಲ್ಲಿದ್ದಾನೆ, ಆನೆ ನೀರಿನ ಮಧ್ಯದಲ್ಲಿದೆ. ಆನೆ ಕರೆದರೆ, ನಾರಾಯಣ ಅಂತ ಕರೆದರೆ ದೇವರು ವೈಕುಂಠದಿಂದ ದಡ 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 ಅಂತ ಇಳಿದು ಬಂದ ಅಂತದೇ ಭಾಗವತ. ದೇವರು ಒಲಿಯುವುದು ಮನುಷ್ಯನಿಗೆ ಮಾತ್ರ ಅಲ್ಲ, ಪ್ರಾಣಿಗಳಿಗೂ ಒಲಿದ ಕಥೆಯನ್ನು ಭಾಗವತ ಹೇಳುತ್ತೆ. ನಮ್ಮ ದೇವರು ಓಪನ್ ಟು ಆಲ್, ಎಲ್ರಿಗೂ ಬೇಕಾದವ. ದೇವರನ್ನು ಉಪಸತ್ತಿ ಮಾಡಿದರೆ ದೇವರು ಎಲ್ರಿಗೂ ಸಿಗುವವ. ಭಕ್ತಿಯಲ್ಲಿದೆ ಅಲ್ಲಿ ಭಗವಂತ ಒದಗಿ ಬರ್ತಾನೆ, ನಮಗೆ ಸಕಾಲಕ್ಕೆ ಒದಗಿ ಬರ್ತಾನೆ. ದೇವರು ಬಂದ, ಚಕ್ರೇಣ ನಕ್ರವದನಂ ವಿನಿಪಾಟ್ಯ ತಸ್ಮಾತ್. ಆ ಕೈಯಲ್ಲಿ ಬರುವಾಗಲೇ ಸುದರ್ಶನ ಇಟ್ಕೊಂಡು ಬಂದ. ಪೊಲೀಸರು ಬರ್ತಾರೆ, ಕಳ್ಳರು ಬಂದಿದ್ದಾರೆ ಅಂತ ಹೇಳಿದ ಕೂಡಲೇ ಆಮೇಲೆ ಎಂಕ್ವೈರಿ, ಆಮೇಲೆ ಕೋರ್ಟು, ಆಮೇಲೆ ಕೇಸು, ನಮ್ಮ ಆಯುಷ್ಯನೇ ಮುಗಿದು ಹೋಗಿರ್ತದೆ. ನಮ್ಮ ದೇವರು ಹಾಗಲ್ಲ, ಬರುವಾಗ ತಡ ಆಗುತ್ತೆ ಅಷ್ಟೇ. ಪರೀಕ್ಷೆ ಮಾಡಿ ಬರ್ತಾನೆ. ಬಂದ ಮೇಲೆ ಸಮಸ್ಯೆ ಎಲ್ಲ ಪ್ರಾಬ್ಲಮ್ ಆರ್ ಸಾಲ್ವ್ಡ್, ಸಮಸ್ಯೆ ಉಳಿಯುವುದೇ ಇಲ್ಲ. ನಮ್ಮ ದೇವರು ಚಕ್ರೇಣ ನಕ್ರವದನಂ ವಿನಿಪಾಟ್ಯ. ಆ ಮೊಸಳೆಯ ತಲೆಯನ್ನು ಕತ್ತರಿಸಿ ಹಾಕ್ತಾನೆ ಅಂತೆ. ಆ ಆನೆಯನ್ನು ಎತ್ತಿ ಹಿಡಿದು ಭಗವಂತ ಅದನ್ನು
ಉಜ್ಜಹಾರ ಭಗವಂತ ಅದನ್ನು ಆನಂದಗೊಳಿಸಿದಂತೆ. ಭಾಗವತ ಕತೆ ಹೇಳಿತು. ಆ ಮೊಸಳೆ ಕಾಲು ಎಳೆದದ್ದು, ಅದನ್ನು ಸಂಹಾರ ಮಾಡಿದ, ಆನೆಯನ್ನು ಎತ್ತಿ ಹಿಡಿದ ಕತೆ. ಭಗವಂತನ ಭಕ್ತರಿಗೆ ಮೊದಲು ಕಷ್ಟ, ಆಮೇಲೆ ಸುಖ. ಭಗವಂತನನ್ನು ವಿರೋಧಿಸುವವರಿಗೆ ಮೊದಲು ಸುಖ, ಆಮೇಲೆ ಕಷ್ಟ. ಈ ಕಥೆಯನ್ನು ಭಾಗವತ ನಮಗೆ ನೆನಪಿಸಿದೆ. ಕಷ್ಟ ಬಂದಾಗ ದೇವರನ್ನು ಮರಿಬೇಡಿ, ಇಷ್ಟ ಸಿಕ್ಕಿದಾಗ ದೇವರನ್ನು ಮರೆಯಲೇಬೇಡಿ ಅನ್ನುವ ಕಥೆಯನ್ನು ಭಾಗವತ ನಮಗೆ ಹೇಳಿದೆ ಅಂತ. ನಾವು ದೇವರನ್ನು ಹೇಗೆ ಉಪಸತ್ತಿ ಮಾಡಬೇಕು? ಆನೆ ಪೂಜೆ ಮಾಡಿತು, ದೇವರು ಒಲಿದ. ಆದರೆ ಮೊದಲು ಮೋಕ್ಷ ಕೊಟ್ಟದ್ದು ಮೊಸಳೆಗೆ. ಅದನ್ನು ಮೊಸಳೆಯ ಶರೀರವನ್ನು ಹೋಗಲಾಡಿಸಿ ಅದಕ್ಕೆ ಅದರ ಜಾಗಕ್ಕೆ ಕಳಿಸಿಕೊಡ್ತಾನೆ. ಗಂಧರ್ವ ಅವನು, ಅಲ್ಲಿ ಕಳಿಸಿಕೊಟ್ಟ. ಮೊದಲು ಆಶ್ರಯ ಕೊಟ್ಟದ್ದು ಮೊಸಳೆಗೆ. ಇದು ಏನು ಅಂತ ಒಂದು ಪ್ರಶ್ನೆ. ಪೂಜೆ ಮಾಡಿದ್ದೆಲ್ಲ ಆನೆ, ಆದರೆ ಅನುಗ್ರಹ ಮಾಡಿದ್ದು ಮೊಸಳೆಗೆ ಮೊದಲು. ಅದು ಯಾಕೆ? ಭಾಗವತ ಹೇಳುತ್ತೆ, ನಮಗೆ ಪೂಜೆ ಮಾಡಲಿಕ್ಕೆ ಗೊತ್ತುಂಟೋ ಇಲ್ಲೋ ಗೊತ್ತಿಲ್ಲ. ಯಾರಾದರೂ ಪೂಜೆ ಮಾಡೋರಿದ್ದರೆ ಅವರ ಕಾಲನ್ನು ನಾವು ಗಟ್ಟಿಯಾಗಿ ಹಿಡಿದರೆ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅನ್ನೋದನ್ನು ಮೊಸಳೆಯಿಂದ ನಾವು ಕಲಿಬೇಕಾದ ಪಾಠ. ನನಗೆ ಪೂಜೆ ಮಾಡಲಿಕ್ಕೆ ಬರುವುದಿಲ್ಲ ಅಂತ ಸುಮ್ಮನೆ ಇರಬೇಡಿ. ಪೂಜೆ ಮಾಡುವವರನ್ನು ಗೌರವಿಸಿ, ಸತ್ಕರಿಸಿ, ಅದರ ಫಲ ನಿಮಗೆ ಭಗವಂತ ಕೊಡ್ತಾನೆ ಅನ್ನೋದು ಈ ಮೊಸಳೆಯ ಕಥೆಯಿಂದ ನಾವು ತಿಳ್ಕೊಳ್ಳುವಂಥದ್ದು. ಸಾಧ್ಯ ಆದರೆ ಪೂಜೆ ಮಾಡಬೇಕು, ಸಾಧ್ಯ ಆಗಲಿಲ್ಲ ಪೂಜೆ ನೋಡಬೇಕು, ಮಾಡುವವರನ್ನು ನೋಡಬೇಕು, ಮಾಡುವವರ ಉಪಸತ್ತಿ ಮಾಡಬೇಕು. ಅದರಿಂದ ನಮಗೆ ಭಗವಂತ ಒಲಿತಾನೆ ಅನ್ನುವ ಕಥೆಯನ್ನು ಭಾಗವತ ಉಲ್ಲೇಖ ಮಾಡಿದೆ. ಇನ್ನೊಂದು ನೀರಿನ ಕಥೆ ಹೇಳ್ತದೆ. ಇಂದ್ರ ಆನೆ ಮೇಲೆ ಮೆರಿತಾ ಹೋಗ್ತಾ ಇದ್ದಾನಂತೆ. ದೂರ್ವಾಸರು ಬರ್ತಾರೆ ಅಂತೆ. ಒಂದು ಒಳ್ಳೆಯ ಪರಿಮಳಭರಿತವಾದಂತಹ ಪುಷ್ಪದ ಮಾಲಿಕೆ ದೇವರಿಗೆ ನಿವೇದಿತವಾದ್ದನ್ನು ಕೊಡ್ತಾರಂತೆ ಇಂದ್ರನಿಗೆ. ಇಂದ್ರ ಆನೆಯ ಮೇಲೆ ಎತ್ತರದಲ್ಲಿ ಮೆರಿತಾ ಇದ್ದಾನೆ. ದೂರ್ವಾಸರು ಅಂದರೆ ರುದ್ರದೇವರ ಅವತಾರ, ಶಂಕರನ ಅವತಾರ. ದೂರ್ವಾಸರು ಆ ಪ್ರಸಾದ ಕೊಡ್ತಾರಂತೆ, ನಿರ್ಮಾಲ್ಯ, ಪರಿಮಳಭರಿತವಾದ ಪುಷ್ಪ. ಇಂದ್ರ ಅದನ್ನು ಉಪಯೋಗ ಮಾಡಬೇಕು, ಮಾಡಲಿಲ್ಲ. ಆನೆಯ ಸೊಂಡಿಲಲ್ಲಿ ಇಟ್ಟ. ಆನೆಯ ಸ್ವಭಾವ ಹಾಗೇನೆ, ಸೊಂಡಿಲಲ್ಲಿತ್ತು, ಕಾಲಿನ ಅಡಿಗೆ ಹಾಕಿತು, ಅದನ್ನು ಪುಡಿ ಪುಡಿ ಮಾಡಿತು. ದೂರ್ವಾಸರು ನೋಡ್ತಾ ಇದ್ದಾರೆ. ನೋಡ್ತಾ ಇರುವಾಗಲೇ ಆ ಪುಷ್ಪ ಅದಕ್ಕೆ ಅವಮಾನದ ಪರಾಕ ಅಷ್ಟೇ ಆಯಿತು. ಇಂದ್ರನಿಗೆ ತೆಗೆದಿಟ್ಟುಕೊಳ್ಬೋದಿತ್ತು, ಹಾಕ್ಕೊಂಡಿರ್ಬೋದಿತ್ತು, ರಕ್ಷಣೆ ಮಾಡ್ಬೋದಿತ್ತು. ದೂರ್ವಾಸರ ಎದುರಿಗೆ ಅವಮಾನ ಆಯಿತು. ಭಾಗವತ ಹೇಳಿತು, ದೇವರ ಪ್ರಸಾದಕ್ಕೆ ಅವಮಾನ ಮಾಡಿದ ದುರ್ವಾಸರು ಶಾಪ ಕೊಟ್ಟರು. ಶಕ್ರೆ ವಿಹೀನೆ, ಅವನು ಶಕ್ರ ಸಂಪತ್ತಿನಿಂದ ರಹಿತನಾದ, ಸಂಪತ್ತೆಲ್ಲ ನೀರು ಪಾಲಾಯಿತು ಅಂತ. ದೇವರ ಪ್ರಸಾದವನ್ನು ತಿರಸ್ಕಾರ ಮಾಡಿದರೆ ನಮ್ಮ ಸಂಪತ್ತು ಪೂರ್ತಿ ಕ್ಷೀಣ ಆಗ್ತದೆ ಅಂತ ಭಾಗವತ ಹೇಳುತ್ತೆ. ದೇವರ ಪ್ರಸಾದ ಕೊಟ್ಟರೆ ಅದನ್ನು ನಾವು ಭಕ್ತಿಯಿಂದ ಸ್ವೀಕಾರ ಮಾಡಬೇಕಂತೆ. ಪ್ರಸಾದ ಅಂತಂದರೆ ದೇವರೇ ಒಂದು ರೂಪದಿಂದ ಅಲ್ಲಿ ಬಂದು ಕೂತಿದ್ದಾನೆ ಅಂತ ನಾವು ಚಿಂತನೆ ಮಾಡಬೇಕಂತೆ. ಅದನ್ನು ತಲೆ ಮೇಲೆ ಇಟ್ಟುಕೊಳ್ಬೇಕಂತೆ, ಕಣ್ಣಿಗೆ ಒತ್ತಿಕೊಳ್ಬೇಕಂತೆ, ನಮ್ಮ ಬಚ್ಚಿಟ್ಟುಕೊಳ್ಬೇಕಂತೆ, ಮನೆಯಲ್ಲಿ ಸುರಕ್ಷಿತವಾಗಿ ಇಟ್ಟುಕೊಳ್ಬೇಕಂತೆ. ಪ್ರಸಾದ ಇರುವಷ್ಟು ಕಾಲ ನಾವು ಸುರಕ್ಷಿತವಾಗಿರ್ತೇವೆ ಅಂತ ಅದರ ಅರ್ಥ ಅಂತ. ಆದರೆ ದುರ್ವಾಸರ ಎದುರಿಗೆ ಬಿಸಾಡಿದ. ಅದು ಏನು ಪುಷ್ಪ? ದುರ್ವಾಸರು ಅಂದರೆ ರುದ್ರದೇವರು, ಶುಕಾಚಾರ್ಯರು ಅವರು ಕೊಟ್ಟ ಪ್ರಸಾದ ಅಂದರೆ ಭಾಗವತ. ಅದನ್ನು ತಿರಸ್ಕಾರ ಮಾಡಬಾರ್ದಂತೆ. ಅದನ್ನು ನಾವು ಭಕ್ತಿಯಿಂದ ಕಿವಿ ತುಂಬ ಕೇಳಿದರೆ, ಮನಸ್ಸು ತುಂಬ ತುಂಬಿಸಿಕೊಂಡರೆ ಅದು ನಮ್ಮನ್ನು ರಕ್ಷಿಸ್ತದೆ ಅನ್ನೋದನ್ನು ಭಾಗವತ ನಮಗೆ ಹೇಳಿದೆ. ಇಂದ್ರ ಸಂಪತ್ತನ್ನು ಕಳ್ಕೊಂಡ. ಅವನು ಬ್ರಹ್ಮದೇವರ ಹತ್ರ ಹೋಗ್ತಾನೆ. ಬ್ರಹ್ಮದೇವರು ಹೇಳ್ತಾರೆ, ಬಲಿಯ ಜೊತೆಗೆ ಸಂಧಾನ ಮಾಡು ಅಂತ. ದೇವರು ಕೊಡುವ ಶಿಕ್ಷೆ ಅಂದರೆ ಹೀಗೆ ಅಂತೆ. ದೇವರ ಪ್ರಸಾದವನ್ನು ತಿರಸ್ಕಾರ ಮಾಡಿದ ನೋಡಿ, ಅದಕ್ಕೆ ಬ್ರಹ್ಮದೇವರು ಕೊಟ್ಟ ಕೆಲಸ ಏನು ಅಂದರೆ ಬಲಿಯ ಜೊತೆಗೆ ಸಂಧಾನ ಮಾಡು, ಸಮುದ್ರ ಮಥನ ಮಾಡು ಅಂತ ಹೇಳಿದ. ಸಮುದ್ರ ಮಥನೆ ಮಾಡು ಸರಿ ಇದೆ, ಬಲಿಯ ಜೊತೆಗೆ ಸೇರು. ಬಲಿ ಅಂದರೆ ಇಂದ್ರನಿಗೆ ಆಜನ್ಮ ಶತ್ರು. ಪಕ್ಕದ ಮನೆಯನ್ನು ಒಟ್ಟಿಗೆ ಸೇರಿ ಮಾಡು ಪೂಜೆ ಅಂತಂದರೆ ಎಷ್ಟು ಹೊಟ್ಟೆ ಉರಿಯುವುದಿಲ್ಲ ನಮಗೆ. ಹಾಗಾಗಿ ಇಂದ್ರನಿಗೆ ಬಲಿಯ ಜೊತೆಗೆ ಸಂಧಾನ ಮಾಡು ಅಂತ ದೇವರು ಶಿಕ್ಷೆ ಕೊಟ್ಟ. ದೇವರ ಪ್ರಸಾದವನ್ನು ತಿರಸ್ಕಾರ ಮಾಡಿದರೆ ನಮ್ಮ ವಿರೋಧಿಗಳ ಜೊತೆಗೆ ನಾವು ಅಡಿ ಕೆಲಸ ಮಾಡಿ ನಾವು ಬದುಕಬೇಕಾದ ದುಸ್ಥಿತಿ ಭಾಗವತ ಉಲ್ಲೇಖ ಮಾಡ್ತದೆ. ಬಲಿಯ ಜೊತೆಗೆ ಸಂಧಾನ ಮಾಡ್ತಾನೆ. ಸಮುದ್ರ ಮಥನೆ ಮಾಡಬೇಕು ಅಂತ ತೀರ್ಮಾನ ಆಗ್ತದೆ. ಮಂದರ ಪರ್ವತವನ್ನು ತರಬೇಕು. ನಮ್ಮ ದೇವರೇ ಮಂದರ ಪರ್ವತವನ್ನು ಗರುಡನ ಮೇಲೆ ಇಟ್ಟು ತಾನು ಗರುಡನ ಮೇಲೆ ಕೂತು ತರ್ತಾನೆ ಅಂತ. ಮಂದರ ಪರ್ವತ ತಂದರೆ ದೇವತೆಗಳಿಗೆ ಅನಿಸಿತು, ಗರುಡನ ಮೇಲೆ ಯಾಕೆ ಇಡಬೇಕಿತ್ತು ಅಂತ. ಹಾಗಿರ್ತದೆ ನೋಡಿ,
ದೇವಸ್ಥಾನದಲ್ಲಿ ಏನೋ ಒಂದು ಕೆಲಸಗಳಾಗುವಾಗ ನನ್ನ ಕೈಯಲ್ಲಿ ಕೊಡಲಿಲ್ಲ ಆ ವಸ್ತು, ನನ್ನ ಕೈಯಲ್ಲಿ ಕೊಡಲಿಲ್ಲ ಅಂತ ನಮಗೆ ಅನಿಸಿರ್ತದೆ. ಹಾಗೆ ಅನಿಸಿತಂತೆ ಅಲ್ಲಿ. ಆಗ ದೇವತೆಗಳ ಮನಸ್ಸನ್ನು ಅರಿತುಕೊಂಡ ಭಗವಂತ ಮಂದರ ಪರ್ವತವನ್ನು ಹೊತ್ಕೊಳ್ಳಿ ಅಂತ ಹೇಳಿದ. ತಲೆಯ ಮೇಲೆ ಬಿದ್ದು ನುಚ್ಚು ನೂರಾಗ್ತಾರೆ. ಭಗವಂತ ದೃಷ್ಟಿಯಿಂದ ಅಮೃತವನ್ನು ಹರಿಸಿ ಅವರನ್ನೆಲ್ಲ ಬದುಕಿಸಿದ. ದೇವರನ್ನು ನಂಬಿದರೆ ನಮ್ಮನ್ನು ಬದುಕಿಸ್ತಾನೆ. ಭಗವಂತನ ದೃಷ್ಟಿ ಬಿದ್ದರೆ ಸಾಕು, ರೋಗ ಪರಿಹಾರವಾಗಿ, ದಾರಿದ್ರ್ಯ ಪರಿಹಾರವಾಗಿ, ಸಮಸ್ಯೆ ದೂರವಾಗಿ ಭಗವಂತ ರಕ್ಷಿಸ್ತಾನೆ ಅನ್ನೋದನ್ನು ಭಾಗವತ ನಮಗೆ ನೆನಪಿಸಿದೆ.